ಸೌಕರ್ಯ ಒದಗಿಸುವುದು ಸರ್ಕಾರದ ಮೂಲಭೂತ ಆದ್ಯತೆ. ಅದನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿದರೆ ಮಾನವ ಹಕ್ಕು ಆಯೋಗಕ್ಕೆ ಇಮೇಲ್ ಅಥವಾ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಎಂದು ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮಾನವ ಹಕ್ಕುಗಳ ಆಯೋಗದ ಕಾರ್ಯವ್ಯಾಪ್ತಿಗೆ ಬರುವಂಥ ದೂರುಗಳು ಇವುಗಳನ್ನು ಇತ್ಯರ್ಥಪಡಿಸಿಕೆ ಅಂದರೆ ನಾನು ಮತ್ತು ಸನ್ಮಾನ್ಯ ಸದಸ್ಯರಾದ ಮಂಟಿಬೇಡಿ ಸಾಹೇಬರು 2023 ನವೆಂಬರ್ 8ಗೆ ಚಾರ್ಜ್ ತಗೊಂಡೆವು. ಸನ್ಮಾನ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಅವರು ನಮ್ಮ ಅಧ್ಯಕ್ಷರಾಗಿದ್ದರು. ಅವರು ಲೋಕಪಾಲ್ ಮೆಂಬರ್ ಆಗಿ ಹೋದ ಮೇಲೆ ಈಗ ನಾನು ಹಂಗಾಮಿ ಅಧ್ಯಕ್ಷನಾಗಿದ್ದೇನೆ ಅಷ್ಟೇ. ನಾವು ಅಧಿಕಾರ ತಗೊಳ್ಳುವಾಗ 8,054 ಕೇಸ್ಗಳಿತ್ತು. 8,054 ಕೇಸ್ಗಳಿತ್ತು. ಅದರಲ್ಲಿ ಈಗ 5,021 ಕೇಸ್ ಡಿಸ್ಪೋಸ್ ಆಗಿ 3,033 ಕೇಸ್ ಪೆಂಡಿಂಗ್ ಇದೆ. ಜಸ್ಟ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಷ್ಟೇ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗತಕ್ಕದ್ದಲ್ಲ. ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ಆ ಉಲ್ಲಂಘನೆ ಆದವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ನಮ್ಮ ಆಯೋಗ ಬದ್ಧ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಈ ಪ್ರಕರಣಗಳು ದಾಖಲಾದಾಗ ಪ್ರಕರಣ ಸಾಹೇಬರು ಈಗ ಹೇಳಿದರು, ನೊಂದವರು ಮಾತ್ರ ಹಕ್ಕುಗಳ ಉಲ್ಲಂಘನೆ ಆದವ್ರು ಮಾತ್ರ ಏನು ಕೊಡಬೇಕಂತೇನಿಲ್ಲ. ಅವ್ರ ಪರವಾಗಿ ಯಾರಾದರೂ ದೂರು ಕೊಡ್ಬೋದು, ಇಮೇಲ್ ಮಾಡ್ಬೋದು, ಅಥವಾ ನಮ್ಮಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಬಂದು ಸಾಕು, ಒಂದು ಪತ್ರ ಬರೆದು ಸಾಕು, ನಾವು ದೂರನ್ನು ಆಗಿ ಪರಿವರ್ತನೆ ಮಾಡ್ಕೊತೀವಿ. ಆಮೇಲೆ ತಮ್ಮ ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿಗಳನ್ನು ಸಹ ನಾವು ಸ್ವಯಂ ಪ್ರೇರಿತ ದೂರನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಯಿಂದ ವಿವರಣೆ ಕೇಳ್ತೀವಿ. ಹೀಗೆ ಈ ನಮ್ಮ ಆಯೋಗ ಕೆಲಸ ಮಾಡ್ತದೆ. ಇಂದು ನಗರದ ವಿವಿಧೆಡೆ ಭೇಟಿ ನೀಡಿ ಅಲ್ಲಿರುವ ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಹೇಳಿದರು. ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದು ಕೊರತೆ ಇದೆ, ಆದರೆ ಅದಕ್ಕೆ ಈಗ ಸ್ಟೂಡೆಂಟ್ಸ್ಗಳನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸನ್ನು ಅಲ್ಲಿ ಬ್ಯಾಚಲ್ಲಿ ಬರ್ತಾ ಇದ್ದಾರೆ. ಅವರ ಸರ್ವಿಸಸನ್ನು ಹಾಸ್ಪಿಟ್ಲಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅದು ಭಾಳ ಉಪಯುಕ್ತವಾಗಿ ಹಾಸ್ಪಿಟ್ಲಿಗೆ ಅನುಕೂಲವಾಗಿದೆ ಅಂತ ಡಾಕ್ಟರ್ಸು ಹೇಳಿದರು. ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿದ್ದೇವೆ. ಇಲ್ಲಿಯ ಜಿಲ್ಲಾ ಕಾರಾಗೃಹ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಕಾರಾಗೃಹ ಅಂತ ನಾನು ಕಂಡಿದ್ದೇನೆ. ಯಾಕೆಂದರೆ ಭಾಳ ಕ್ಲೀನಾಗಿದೆ. ಇವತ್ತು ಹಾಸ್ಟೆಲ್ಗೆ ನಾವು 2 ಹಾಸ್ಟೆಲ್ಗೆ ಭೇಟಿ ನೀಡಿದೆ. ಆಮೇಲೆ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಭೇಟಿ ನೀಡಿದೆ. ಇಲ್ಲಿ 2 ಹಾಸ್ಟೆಲ್ ನಾನು ಮೈನಾರಿಟಿ ಹಾಸ್ಟೆಲ್ಗೆ ಭೇಟಿ ಕೊಟ್ಟಾಗ, ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 2 ಹಾಸ್ಟೆಲ್ಗಳನ್ನ 2 ಹಾಸ್ಟೆಲ್ಗಳಲ್ಲಿ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಒಂದು ಅಲ್ಲಿ ವಿದ್ಯಾರ್ಥಿಗಳ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಯಾವುದೇ ಒಂದು ನೆಗ್ಲಿಜೆನ್ಸ್ ಯಾವುದೂ ಇರಲಿಲ್ಲ. ಅಲ್ಲಿ ಸರಿಯಾದ ವ್ಯವಸ್ಥೆ, ಅವ್ರಿಗೆ ಊಟದ ವ್ಯವಸ್ಥೆ ಆಯಿತು, ಗಾಳಿ ವ್ಯವಸ್ಥೆ ಆಯಿತು, ಬೆಳಕಿನ ವ್ಯವಸ್ಥೆ ಆಯಿತು, ಆಮೇಲೆ ಬಿಸಿನೀರಿನ ವ್ಯವಸ್ಥೆ, ಎಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ. ಅದೇ ರೀತಿ ಪ್ರೈಮರಿ ಹೆಲ್ತ್ ಸೆಂಟರ್ದಲ್ಲಿ ಸಹ ವೈದ್ಯಾಧಿಕಾರಿಗಳು ರೋಗಿಗಳಿಗೆ ತಕ್ಷಣವೇ ಅವರಿಗೆ ಚಿಕಿತ್ಸೆ ನೀಡಿ ಅವರಿಗೆ ಯೋಗ್ಯವಾದ ಒಂದು ಪ್ರಿಸ್ಕ್ರಿಪ್ಷನ್ಸ್ ಏನು ಬರ್ಕೊಡ್ತಾರೆ, ಮಾತ್ರೆಗಳನ್ನು ಕೊಡ್ತಾರೆ, ಅವನ್ನೆಲ್ಲ ಕೊಡುವಂಥ ಪ್ರಸಂಗ ನಾನು ಕಂಡುಕೊಂಡೆ. ಈ PHC ಹೊಸ PHC ಆಗಿದೆ. ಅದು ಯಾವುದು CSR ಫಂಡಿಂದ ಅದು ಬಿಲ್ಡಿಂಗ್ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿ ನರ್ಸು ಒಬ್ಬರು ಇದ್ದರು, ಆಮೇಲೆ ಒಬ್ಬರು ಡಾಕ್ಟರ್ ಇದ್ದರು, ಆಮೇಲೆ ರೂಲ್ಸ್ ಪ್ಯಾರಾಮಿಲಿಟ್ರಿ ನರ್ಸಸ್ ಇದ್ದರು, ಪ್ಯಾರಾಮೆಡಿಕಲ್ ಸ್ಟಾಫು ಇದ್ದರು. ಅವರೆಲ್ಲರೂ ಒಳ್ಳೆ ಸ್ಪಂದನೆ ಮಾಡ್ತಾಯಿದ್ರು. ಯಾಕಂದ್ರೆ ನಾವು ರೋಗಿಗಳನ್ನ ಅಥವಾ ಅಲ್ಲಿ ಬಂದಂಥ ವ್ಯಕ್ತಿಗಳನ್ನ ವಿಚಾರಿಸಿದಾಗ ಯಾರೂ ವೈದ್ಯಾಧಿಕಾರಿಗಳ ಮೇಲೆ ಆಮೇಲೆ ವೈದ್ಯಕೀಯ ಸಿಬ್ಬಂದಿ ಮೇಲೆ ಯಾವುದೂ ಆರೋಪ ಮಾಡಲಿಲ್ಲ. ಅವರು ಸರಿಯಾಗಿ ನಮಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಸರ್, ಟೈಮ್ದು ಮಾಡ್ತಾಯಿದ್ದಾರೆ. ಈ ಔಟ್ ಪೇಷಂಟ್ ವಿಭಾಗದಲ್ಲಿ ಮಾತ್ರ ಸರ್ವರ್ ಒಂದು ಡೌನ್ ಆಗಲೇಲಾಗೋದ್ರಿಂದ ಸ್ವಲ್ಪ ಅಲ್ಲಿ ವಿಳಂಬ ಆಗ್ತಾಯಿದೆ ಅಂತ ಅವ್ರು ಒಂದು ಹೇಳಿದ್ರು. ಆಮೇಲೆ ಸಾಹೇಬರು ಹೇಳಿದಾಗ ಅಲ್ಲಿ ಯರ್ರಗರಿ ಆಟೋ ನಿಲ್ಲಿಸಿದ್ರು. ಅದನ್ನು ನಾವು ತಕ್ಷಣ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಸೂಕ್ತ ಕ್ರಮ ಕೈಗೊಂಡು ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೋದಂಗೆ ನೋಡ್ಕೊತೇ ಹೋಗ್ತೀವಿ. ಆಮೇಲೆ ಅಲ್ಲಿ ವಾಶ್ರೂಮಲ್ಲಿ ಸರಿಯಾದ ಒಂದು ನಾರ್ಮಲ್ ಇರಲಿಲ್ಲ, ಅಂದರೆ ಸ್ವಚ್ಛತೆ ಇರಲಿಲ್ಲ. ಆ ಸ್ವಚ್ಛತೆಯನ್ನು ಕಾಪಾಡಬೇಕಂತ ವಿದ್ಯಾಧಿಕಾರಿಗಳಿದ್ರು. ಆಮೇಲೆ ಬಿಲ್ಡಿಂಗು ಪೇಂಟ್ ಮಾಡಿಸಿ ಅದನ್ನು ಅಲ್ಲಲ್ಲಿ ಲೀಕೇಜಸ್ ಇತ್ತು, ಅದನ್ನೆಲ್ಲ ಸ್ಟಾಪ್ ಮಾಡಿಸ್ಬೇಕಂತ ಸಹ ಹೇಳಿದ್ರು. ಬಂದಂಥ ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಕೊಡಬೇಕಂತೂ ಸಹ ನಾವು ಹೇಳಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಆಯೋಗ ಅಧ್ಯಕ್ಷರು ನಾವೆಲ್ಲ ಸೇರಿ ಸ್ಥಳಕ್ಕೆ ಭೇಟಿ ಈ ಎಲ್ಲ ವಿಷಯ ಗಮನಕ್ಕೆ ಬಂದು ಆ ಬಗ್ಗೆ ನಾವು ಒಂದು ವರದಿಯನ್ನು ಸಹ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಮಾನವ ಹಕ್ಕು ಉಲ್ಲಂಘನೆ ಆಗದಂತೆ ತಡೆಯಲು ತಮ್ಮಗಳ ಸಹಕಾರ ಅಗತ್ಯ ಎಂದು ಮಾಧ್ಯಮದವರ ಕಾರ್ಯವೈಖರಿ ಶ್ಲಾಘಿಸಿ ಮಾತನಾಡಿದರು. ಮಾಧ್ಯಮದಲ್ಲಿ ನೀವು ಯಾವುದೇ ಒಂದು ಸುದ್ದಿಯನ್ನು ಪ್ರಕಟಿಸಿದರೆ
ಅದನ್ನು ಕೂಡ ನಾವು ಸ್ವಯಂ ಪ್ರೇರಿತ ದೂರಾಗಿ ತಗೊಳ್ತೇವೆ. ಅಂದರೆ ಸೊಮೊಟೊ ಆಗಿ ತಗೊಳ್ತೇವೆ. ದೂರುದಾರರೇ ಕಂಪ್ಲೇಂಟ್ ಕೊಡಬೇಕು ಅಂತ ನಾವೇನು ಕಾಯೋದಿಲ್ಲ. ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅದು ರಿಪೋರ್ಟ್ ಆದರೆ ಗಂಭೀರ ಸ್ವರೂಪದ್ದು ಇದ್ದರೆ ಅದಕ್ಕೆ ಜಿಲ್ಲಾಡಳಿತ ಅಥವಾ ಅಧಿಕಾರಿ ವರ್ಗದವರು ಅದಕ್ಕೆ ಅಟೆಂಡ್ ಮಾಡದೇ ಇದ್ದಂಥ ಸಂದರ್ಭ ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಸ್ವಯಂ ಪ್ರೇರಿತ ದೂರಾಗಿ ಅದನ್ನು ದಾಖಲಿಸಿಕೊಳ್ಳುತ್ತೇವೆ. ಅಂಥದ್ದು ಭಾಳಷ್ಟು ದೂರುಗಳು ನಮ್ಮ ಆಯೋಗದ ಮುಂದೆ ಇದೆ. ಸೊ ಮುಂದೆಯೂ ನಿಮ್ಮ ಸಹಕಾರವನ್ನು ನಾನು ಕೋರ್ತೇನೆ. ನಿಮಗೆ ಯಾವುದೇ ನ್ಯೂನತೆಗಳು ಕಂಡು ಬಂದರೆ ಅಥವಾ ಯಾವುದಾದ್ರೂ ಒಂದು ಗಂಭೀರವಾದ ಸಮಸ್ಯೆ ಇದು ಅಂತ ಕಂಡು ಬಂದರೆ ನೀವು ಅದನ್ನು ನಮಗೆ ತಿಳಿಸ್ಬೋದು ಅಥವಾ ನಿಮ್ಮ ಮಾಧ್ಯಮದಲ್ಲಿ ಅದನ್ನು ಪ್ರಕಟಿಸಿದರೂ ಕೂಡ ನಾವು ಅದನ್ನು ಸ್ವಯಂ ಪ್ರೇರಿತ ದೂರಾಗಿ ತಗೊಳ್ತೇವೆ. ಸೊ ಈ ವ್ಯವಸ್ಥೆ ಸುಧಾರಿಸಲಿಕ್ಕೆ ನಿಮ್ಮ ಪೂರ್ಣ ಸಹಕಾರವನ್ನು ನಾನು ಕೋರ್ತೇನೆ. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶ್ಯಾಮ್ ಭಟ್, ಮಾನವ ಹಕ್ಕು ಆಯೋಗದ ಸದಸ್ಯರಾದ KS ಒಂಟಿಗೋಡಿ, ದಿನೇಶ್, ಸಂಪತ್ ರಾಜ್ ಉಪಸ್ಥಿತರಿದ್ದರು.